ಸೊ ಎಲ್ರಿಗೂ ಮತ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೇರ್ ಶಿಫ್ಟ್ ಗೇಮರ್ ETS2 ಯೂರೋ ಟ್ರಕ್ ಸಿಮ್ಯುಲೇಟರ್ ಇನ್ ಕನ್ನಡ, ಫಸ್ಟ್ ಟೈಮ್ ಇನ್ ಕನ್ನಡ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಹೋಗ್ತಾ ಇರೋ ಜಾಬ್ ಬಂದು ಅಂದರೆ ಗಾಡಿ ಲೋಡ್ ಬಂದು ಕಂಟೈನರ್ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಕಂಟೈನರಲ್ಲಿ ಏನಿದೆ ಅಂತೇಳಿ ನಾನು ಇಲ್ಲಿ ಚೂಸ್ ಮಾಡ್ತಾಯಿದ್ದೀನಿ. ಏನು ಒಯ್ಯಬೇಕು, ಸಾಲ್ಟ್ ಅಥವಾ ಸಮಥಿಂಗ್, ಆಯಿಲ್ ಫಿಲ್ಟರ್ಸ್ ರೈಸ್ ಅಥವಾ ಏನು ಅಂತೇಳಿ ನೋಡ್ತಾ ಇದ್ದೀನಿ. ಸೊ ಥಿಂಕ್ ಮಾಡ್ತಾಯಿದ್ದೆ. ಸೊ ಆಯಿಲ್ ಫಿಲ್ಟರ್ಸ್ ತೊಗೊಂಡು ಹೋಗೋಣ ಅಂತೇಳಿ ನನಗೆ ಅನಿಸ್ತು. ಸೊ ಅದಕ್ಕೋಸ್ಕರ ಟ್ರೈಲರ್ ಎಲ್ಲ ರೆಡಿ ಇದೆ, ಎಲ್ಲ ಅಟ್ಯಾಚ್ ಮಾಡಿ ರೆಡಿ ಇದ್ದೀನಿ. ಸೊ ಇವಾಗ ಹೊರಟಿದ್ದೀವಿ, ನೀವು ನೋಡ್ಬೋದು. ಈಗ ಲಾಸ್ಟ್ ವೀಡಿಯೋದಲ್ಲಿ ಸೀದಾ ಹೋಗಿದ್ವಿ. ಸೊ ಇವಾಗ ಹಿಂಗೆ ಯೂಟರ್ನ್ ಮಾಡಿಕೊಂಡು ಹೋಗಬೇಕು. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ. ಆ್ಯಂಡ್ ಇದು ಟ್ರಕ್, ನಾನು ಯೂರೋ ಟ್ರಕ್ ಸಿಮ್ಯುಲೇಟರ್ ಗೇಮ್ ಚೆನ್ನಾಗಿದೆ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ, ಓಪನ್ ವರ್ಲ್ಡ್ ಗೇಮ್ ಅಂತೇಳಿ. ಸೊ ನೀವು ಆಡ್ಬೋದು, ಟ್ರೈ ಮಾಡಿ, ಪರವಾಗಿಲ್ಲ, ಮಸ್ತಿದೆ. ಏನು ಇದು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಬಟ್ ಆದರೆ ಏನು ಅಂತಂದರೆ, ನೀವು ಒಂದು ಲಾಂಗ್ ಅವರ್ಸ್ ನಿಮಗೆ ಕೂರೋಕ್ಕಾಗಲ್ಲ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ 1 hour 2 hour 3 hour 1 hour 2 hour ಆದರೂ ಮಿನಿಮಮ್ ಬೇಕಾಗುತ್ತೆ. ಯಾಕಂದರೆ ಒಂದೇ ಇವಾಗ ಒಂದು ಜಾಬ್ ಇವಾಗೇನು 1000 kilometers ಅಬೋವ್ 2000 3000 kilometersನ್ನು ರೀಚ್ ಮಾಡಬೇಕಂದ್ರೆ ನೀವು 1 hour 1.5 hour ಆ ಥರ ಕೂರಬೇಕಾಗುತ್ತೆ. ಸೊ ನೀವು ಲಾಸ್ಟ್ ಟೈಮ್ ನೋಡಿದ್ರಿ, ಕೊನೆ ತನಕ ನಾನು ಲೋಡ್ ಸಿಗುತ್ತೆ ಅಂದ್ಕೊಂಡು ಹೋಗಿದ್ದೆ, ಬಟ್ ಲೋಡ್ ಸಿಗಲಿಲ್ಲ. ಸೊ ಈ ಟೈಮ್ ಇವಾಗ ಲೋಡ್ ಆಯಿತು. ಇವಾಗ ಗಾಡಿ ನೋಡ್ತಿದ್ದೀರ ನೀವು, ಲೋಡ್ ಆಗಿ ಎಲ್ಲ ನಿಲ್ಲಿಸಿದೆ. ಸೊ ಇವಾಗ ಇನ್ನೇನು ಹೊರಡಬೇಕು. ಸೊ ಸ್ಟಾರ್ಟ್ ಮಾಡೋಣ, ಆ ಥರ ಆಗುತ್ತೆ. ಸೊ ನೀವು ಆ್ಯಸ್ ಅ ಗೇಮರ್ ನೀವು ಥಿಂಕ್ ಮಾಡ್ತೀನಿ ಅಂತ ಅಂದರೆ ಯು ಹ್ಯಾವ್ ಟು ಬಿ ಅಂದರೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು, ಲೈಕ್ ತುಂಬ. ಸೊ ನೀವು ಸಡನ್ನಾಗೆ 5 minutes 10 minutesಲ್ಲಿ ಗೇಮ್ನ ಮುಗಿಸೋಕ್ಕಾಗಲ್ಲ. ಯಾಕಂದರೆ ಇದು ರಿಯಲ್ ವರ್ಲ್ಡ್ ಗೇಮ್, ಓಪನ್ ವರ್ಲ್ಡ್ ಗೇಮ್ ಅಂತ ಬಂದಾಗ ನಾವೇನು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಅವ್ರು 5 ನಿಮಿಷ 10 ನಿಮಿಷದಲ್ಲಿ ಮುಗಿಸ್ಬಿಟ್ರೆ ಲೈಕ್ ಅದು ಏನೂ ಅನಿಸೋದು ಇಲ್ಲ. ಸೊ ಹಂಗಾಗಿ ಅವ್ರೇನು ಮಾಡ್ತಾರೆ, ಲಾಂಗ್ ಟೈಮ್ಸ್ ಇದು ಮಾಡ್ತಾರೆ. ಸೊ ನೀವು ಯಾರಾದರೂ ಆ್ಯಕ್ಚುಲಿ ಯೂರೋ ಟ್ರಕ್ ಸಿಮ್ಯುಲೇಟರನ್ನ ಆಲ್ರೆಡಿ ಆಡ್ತಾ ಇದ್ದೀರಾ ಅಂತ ಅಂದರೆ, 1 ಮಿನಿಟ್ಗೆ 1 ಮಿನಿಟ್ ಅಂದರೆ ಏನು ಇವಾಗ ರಿಯಲ್ ಟೈಮಿಗೆ ಎಷ್ಟು ಗೇಮ್ ಇನ್ ಟೈಮ್ ಇರುತ್ತೆ ಅಂತೇಳಿ ಕಾಮೆಂಟ್ ಮಾಡಿರಿ. ಅಂದರೆ ಇವಾಗ 1 ನಿಮಿಷಕ್ಕೆ ಗೇಮ್ ಒಳಗೆ ಎಷ್ಟು ನಿಮಿಷ ಆಗಿರುತ್ತೆ ಅನ್ನೋದು ಯಾರಿಗಾರೂ ಗೊತ್ತಿದ್ದರೆ ಅದನ್ನು ಕಮೆಂಟ್ ಮಾಡಿ. ಅದು ಇವತ್ತಿನ ಸೆಕೆಂಡ್ ಚಾಲೆಂಜ್ ಅಂತ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಇವಾಗ ನೀವು ನೋಡ್ತಾ ಇದ್ದೀರಾ, ನಾನು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಟ್ರಾಫಿಕ್ ಅಂದರೆ ಸಿಟಿಲಿ ಆಬ್ವಿಯಸ್ಲಿ ಟ್ರಾಫಿಕ್ ತುಂಬ ಇದ್ದೇ ಇರುತ್ತೆ. ಸೊ ಇಲ್ಲಿ ಡೇ ಆಗಿರೋದ್ರಿಂದ ಟ್ರಾಫಿಕ್ ಇದ್ದೇ ಇರುತ್ತೆ. ಆ್ಯಂಡ್ ನೈಟ್ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ಟ್ರಾಫಿಕ್ ಸಿಗ್ನಲ್ ಆಫ್ ಆಗಿರುತ್ತೆ. ಆ್ಯಸ್ ಎ ರಿಯಲ್ ವರ್ಲ್ಡ್ ಗೇಮ್ ಟೈಪ್ ಇದು ಸೇಮ್ ಏನಿರುತ್ತೋ ಅದನ್ನೇ ಹಂಗೆ ಸೇಮ್ ಕೊಟ್ಟಿದ್ದಾರೆ. ಸೊ ಇವಾಗ ಇಲ್ಲೂ ಗ್ರೀನ್ ಬಿಡ್ತು, ಬನ್ನಿ ಹೋಗೋಣ. ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ನಾನು, ಬಿಕಾಸ್ ಅದೇ ನಾನು ಇವಾಗ ಹೇಳ್ದಂಗೆ ನಾನು ಫುಲ್ ವೀಡಿಯೋಗೆ ನಿಮಗೆ ಹಾಕ್ಕೊಂಡು ಹೋದರೆ 1 hour 2 hour ಆಗುತ್ತೆ. ಸೊ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಇಲ್ಲಿ ಆ ಕಡೆ ಆದರೆ ಎನ್ವೈರ್ಮೆಂಟಲ್ ಹಿಂಗೆ ಕೊಟ್ಟಿದ್ದಾನೆ ಅಂತ ನೋಡಿರಿ ನೀವು. ಇದು ಸಿಟಿ ಬಂದರೆ ಅದು ಸ್ವಲ್ಪ ಸ್ಪೀಡ್ ಲಿಮಿಟ್ ತುಂಬ ಇದೆ. ಸೊ ಸ್ಪೀಡ್ ಲಿಮಿಟಲ್ಲಿ ಒಂದ್ಸಲಿ 50 ಕೊಡ್ತಾನೆ, ಒಂದ್ಸಲಿ 60 ಕೊಡ್ತಾನೆ. ಆಬ್ವಿಯಸ್ಲಿ ಲಾಂಗ್ ವೆಹಿಕಲ್ಸ್ಗೆ ತುಂಬ ಕಷ್ಟ ಆಗೇ ಆಗುತ್ತೆ. ಸೊ ಇಲ್ಲಿ ನೋಡ್ತಿದ್ದೀರ ನೀವು, ಸಿಟಿ ಒಳಗೆ ನಿಮಗೆ ಮೆಲ್ಲಕ್ಕೆ ಸ್ಲೋಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಏನು ಅಂತೇಳಿ. ಅಕಸ್ಮಾತ್ ನೀವು ಆಡ್ತೀರಾ ಅಂತಂದರೆ ನಿಮಗೊಂದು ಐಡಿಯಾ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಸಿಗ್ನಲ್ ಅಂದರೆ ದಾಟ್ಕೊಂಡ್ಬಂದ್ವಿ. ಸೊ ಈ ಥರ ಬಂದು ಇಲ್ಲಿ ರೌಂಡ್ ಇರೋ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಹೋಗಬೇಕು. ಯಾಕಂದರೆ ಯಾರು ಯಾವಾಗ ಹೆಂಗೆ ಮೂವ್ ಆಗ್ತಾರೆ ಅಂತ ಇದು ಬರೋಲ್ಲ. ಲೈಕ್ ಇವಾಗ ಒಬ್ಬರು ಮೂವ್ ಆದ ತಕ್ಷಣ ಅವ್ರು ಮೂವ್ ಆಗೇ ಬಿಡ್ತಾರೆ. ಲೈಕ್ ನೀವು ಎಷ್ಟೇ ಮುಂದೆ ಹೋದ್ರೂ ನಿಮ್ಗೆ ಅವ್ರು ಬೇಕಾಗಲ್ಲ. ಅವರೇ ಬಂದು ಗುದ್ದಿದ್ರೂ ಫೈನು ನಾವೇ ಕಟ್ಟಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿಕೊಂಡು ಓಡಿಸ್ಬೇಕು ನಾವು. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ಸಿಗ್ನಲ್ ಜಂಪ್ ಮಾಡಿದ ತಕ್ಷಣ ನಮಗೆ ಕಟ್ಟಾಗುತ್ತೆ. ಎಷ್ಟು ಕಟ್ಟಾಗುತ್ತೆ ಅಂದರೆ ನಾವು ಎಷ್ಟು ಸ್ಪೀಡಲ್ಲಿ ಇರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 50-60 ಅಂತ ಇದ್ದರೆ ಲೈಕ್ ಅದಕ್ಕೂ ಒಂದು ಸ್ವಲ್ಪ ಕಟ್ಟಾಗುತ್ತೆ. ಆ್ಯಂಡ್ ಸಿಗ್ನಲ್ ಜಂಪ್ ಮಾಡಿದ್ದಕ್ಕೂ ಕಣ್ಣೂ ಕಟ್ಟಾಗುತ್ತೆ. ಇವಾಗ ನೋಡ್ತಾ ಇದ್ದೀರಾ, ಸಿಟಿ ಒಳಗಿರೋದ್ರಿಂದ ನಾನು ಸ್ಲೋ ಹೋಗ್ತಾಯಿದ್ದೀನಿ. ಸೊ ನಿಮಗೊಂದು ಐಡಿಯಾ ಬರಲಿ ಅಂತೇಳಿ
ಅದನ್ನು ನಾನು ಇದನ್ನು ಮಾಡೋದಿಲ್ಲ, ಫಾಸ್ಟ್ ಫಾರ್ವರ್ಡಿಂಗ್ ಆಗ್ತಿಲ್ಲ. ಬಿಕಾಸ್ ನಿಮಗೊಂದು ಗೊತ್ತಾಗಲಿ ಅಂತ ಫಸ್ಟ್ ಈಗ ನೋಡಿ, ಇವಾಗ ಜಂಪ್ ಆಗುತ್ತೆ, ಇಲ್ಲೊಂದು ಹಿಂಗೆ ಬಂದಾಗ ಏನೂ ಮಾಡೋಕ್ಕೆ ಬರಲ್ಲ. ಸೊ ಇಲ್ಲಿ ಕಟ್ಟಾಯಿತು ನನಗೆ, ನೀವು ನೋಡ್ಬೋದು -300 ಅಂತ ಬಂತು. ಸೊ ಈ ಥರ ಆದಾಗ ಏನೂ ಮಾಡೋಕ್ಕೆ ಬರೋಲ್ಲ, ಸಡನ್ನಾಗಂತೂ ಬೇಕಾಗಿ ಬರೋಲ್ಲ. ಆ್ಯಂಡ್ ಸಡನ್ ಕಟ್ಟಿಂಗ್ಸ್ ಇದ್ದಾಗ ನಾವು ಹೆಂಗೆ ಎಷ್ಟು ಸ್ಲೋಗಿ ಹೋಗ್ತೀವೋ ಅಷ್ಟು ಇದು. ಸೊ ಈ ತಪ್ಪನ್ನ ಮಾಡಿಬಿಡಿ. ಆ್ಯಂಡ್ ಫಸ್ಟ್ ಇಂಡಿಯನ್ ಅಂದರೆ ಕನ್ನಡ ಗೇಮರ್ ಆಗಿರೋದ್ರಿಂದ ಸೊ ಇದನ್ನು ಅಂದರೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಯೂರೋ ಟ್ರಕ್ ಸಿಮ್ಯುಲೇಟರ್ ಅಂತಂದ್ರೆ ಒಳ್ಳೆಯ ಗೇಮೇ, ಬಟ್ ಅದು ನೀವು ನೋಡ್ಬೋದು ಈ ಕಡೆ ಆ ಕಡೆ ಎಲ್ಲನೂ ಚೆನ್ನಾಗಿದೆ, ವ್ಯೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಏನು ನೀವು ಇದನ್ನು ನೋಡ್ತಾ ಇದ್ದೀರಾ, ಇದು ಹೈವೇ ಇದೆ ಆ್ಯಕ್ಚುಲಿ, ಇದೂ ಹೈವೇನೇ. ಅದು ಒಂಥರ ಈಗ ನಮ್ಮ ರಿಯಲ್ ವರ್ಲ್ಡಲ್ಲಿ ಹೆಂಗೆ ಬರುತ್ತಲ್ಲ, ಸ್ಟೇಟ್ ಹೈವೇ ಆ್ಯಂಡ್ ಸ್ಮಾಲ್ ಹೈವೇಸ್ ಅಂತೇಳಿ. ಸೊ ಸಣ್ಣದು ಹೈವೇ, ಅದೂ ಹೈವೇನೇ. ಸೊ ಬಟ್ ಅದು ಡಬಲ್ ಸೈಡ್ ಇರುತ್ತೆ. ಇದೂ ಅಷ್ಟೇ, ಇದು ಅಂದರೆ ಅದಕ್ಕೆ ಡಿವೈಡ್ರ್ ಏನಿರಲ್ಲ. ಸೊ ಇದರಲ್ಲಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಆಲ್ರೆಡಿ ಪೊಲೀಸ್ ನಿಂತ್ಕೊಂಡಿದ್ದಾರೆ, ಯಾರಿಗೋ ಇಟ್ಕೊಂಡಿದ್ದಾರೆ. ಹೆಡ್ಲೈಟ್ ಹಾಕಿಲ್ಲ ಅಂದಿದ್ದಕ್ಕೂ ಕಟ್ ಮಾಡ್ತಾರೆ. ಬಿಕಾಸ್ ನಾವು ಅಂದರೆ ಲಾಂಗ್ ವೆಹಿಕಲ್ ಆಗಿರೋದ್ರಿಂದ ನಾವು ಹೆಡ್ಲೈಟ್ ಹಾಕಬೇಕು. ಇದು ಏನಾಗುತ್ತೆ ಅಂದರೆ ಮಿಸ್ಟೇಕು, ಒಂದು ಪಾರ್ಕಿಂಗ್ ಲೈಟ್ ಇರುತ್ತೆ. ಟಚ್ ಆಗೇ ಬಿಡ್ತು. ಸೊ ಮಾತಾಡ್ಕೊಂಡು ಏನಾಗಲ್ಲ ಬಿಡಿ. ಒಂದು ಪಾರ್ಕಿಂಗ್ ಲೈಟ್ ಅಂತ ಇರುತ್ತೆ, ಇನ್ನೊಂದು ಮಾಮೂಲಿ ಲೈಟಿಂಗ್ ಅಂದರೆ ಇದು ಇರುತ್ತೆ. ಸೊ ರೋಡು ಕೂಡ ಮಿಸ್ ಆಗಿದೆ. ಒಂದು ನಿಮಿಷ ತಗೊಂಡ್ರೆ ಸ್ಲೋ ಆಗಿ. ಇಲ್ಲಿ ಇಂಥ ಟೈಮಲ್ಲಿ ಸ್ಲೋ ಆಗಿ ತಗೋಬೇಕು. ಬಿಕಾಸ್ ಇಲ್ಲಿ ನೀವು ಇಂದ ನೋಡಿದ್ರೆ ಇಲ್ಲಿ ಇವಾಗ ಟ್ರಾಫಿಕ್ ಆಗಿಲ್ಲ, ಬಟ್ ಇವಾಗ ಆಗುತ್ತೆ ನೋಡಿ. ಇವಾಗ ಅಲ್ಲಿ ಬರ್ತಾ ಇದ್ದಾರಲ್ಲ, ಒಂದೇ ರೋಡ್ ಬರ್ತಾ ಇದ್ದಾರೆ. ಸೊ ಹಂಗಾಗಿ ಇವಾಗ ಆಗುತ್ತೆ. ಒಂದು ನಿಮಿಷ ಟಚ್ ಆಗುತ್ತೇನೋ, ಇಲ್ಲ ಆಗಲ್ಲ, ತಗೋಬೇಕು. ಮೆಲ್ಲಕ್ಕೆ ಇನ್ನೊಂದು ಕಡೆ ಬರಬೇಕು, ಆ ಕಡೆ ಬರಬೇಕು. ತಡಿಗುರು ಒಂದು ನಿಮಿಷ, ಯಾಕಂಗೆ ಮಾಡ್ತೀಯಾ? ಸ್ವಲ್ಪ ರೋಡ್ ಮಿಸ್ ಆಗ್ಬಿಟ್ಟಿದೆ. ತಡಿಗುರು ನಿಮಿಷ, ಯಾಕಂಗೆ ಮಾಡ್ತೀಯ? ಅಯ್ಯೋ, ಏನು ಚಡಿದ ತಕ್ಷಣ ಆರಿಸ್ಕೊಂಡು ಹೋಗ್ಬಿಡ್ತೀಯ ಈಗ? ಇಲ್ಲ ತಾನೆ, ತಡಿಯೋ ನಿಮಿಷ. ಇದರಲ್ಲಿ ಇನ್ನೊಂದು ಏನಂತಂದರೆ, ಇಳಿದ್ಬಿಟ್ಟು ಟ್ರಕ್ಕಿಂದ ಇಳಿಯೋದಕ್ಕೆ ಬರೋಲ್ಲ. ಇಳಿಯೋಕ್ಕೆ ಬಂದಿದ್ರೆ ಇಳಿದ್ಬಿಟ್ಟು ಅವನಿಗೆ ಹೊಡೆದ್ಬಿಡ್ಬೋದಾಗಿತ್ತು GTA ಆಗಂಗೆ. ಸೊ ಆಗ ಹೋಗ್ಬಾರಪ್ಪ, ಸ್ವಲ್ಪ ಸೈಡಿಗೆ ತೊಗೊಂಡಿದ್ದೀನಿ, ಬಟ್ ಇನ್ನೂ ಸ್ವಲ್ಪ ಸೈಡ್ ಹೋಗಬೇಕು. ಬಟ್ ಅಲ್ಲಿ ಅವನೇನು ಕಾರ್ ಮಾಡ್ತಿದ್ದಾನೆ ಅಂತಂದರೆ ಮೇ ಬಿ ಅವ್ನ ಗಾಡಿಗೆ ಎಲ್ಲಿ ಟಚ್ ಆಗುತ್ತೋ ಅಂತೇಳಿ ಅಂದ್ಕೊಂಡಿರ್ಬೇಕು ಅವನು. ಸೊ ಅದಕ್ಕೆ ಕಾರ್ ಮಾಡ್ತಾಯಿದ್ದಾನೆ. ಸೊ ಸ್ಕ್ಯಾನಿಯಾ ಇದು ಲಾರಿ ಬಂದು ಟ್ರಕ್ ಬಂದು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅದೂ. ಸ್ಕ್ಯಾನಿಯಾ ಇದ್ರದ್ದು ಲೋಡರ್ ಹೋಗ್ತಾ ಇದೆ. ಮ್ಯಾನು ಒಳ್ಳೆ ಸಖತ್ತು ಚೆನ್ನಾಗಿದೆ ಗಾಡಿ. ಇದು ಡ್ಯಾಫ್ ಇದು ಚೆನ್ನಾಗಿದೆ. ಡ್ಯಾಫ್ ಕೂಡ ಪಾಸ್ ಆಗುತ್ತೆ. ಗುರು ಯಾಕಂಗೆ ನಿಮ್ಮ ಮೇಲೆ ಕೂತಿದ್ದೆ? ಅದು ಮ್ಯಾನ್ ಟ್ರಕ್ಸ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಡ್ಯಾಫ್ ಅವರು ಮ್ಯಾನ್ ಟ್ರಕ್ಸ್ನ ಎತ್ಕೊಂಡು ಹೋಗ್ತಾ ಇದೆ. ಡೆಲಿವರಿಗೆ ಅದು ಆ್ಯಕ್ಚುಲಿ. ಇದು ಯಾವುದಂತ ಗೊತ್ತಿಲ್ಲದ್ದು ಕಮೆಂಟ್ ಮಾಡಿ. ಇದು ಬಸ್ ಆ್ಯಕ್ಚುಲಿ ನನ್ನ ಹತ್ರ 2 ಬಸ್ ಇತ್ತು, ಬಟ್ ಅದು ಕೊಟ್ಬಿಟ್ಟ. ಇದು ಗ್ಲೋ ಮಾಸ್ಟರ್ ಅಂತಂದರೆ ನಮ್ಮದೇ ಇರಬೇಕು. ಅದು ಸ್ಕ್ಯಾನಿಯಾ ಐವಿಕೋನು ಚೆನ್ನಾಗಿದೆ ಸೇಮ್. ಮತ್ತು ಸ್ಕ್ಯಾನಿಯಾ ಆ್ಯಂಡ್ ಬೆಂಜ್ದು ಚೆನ್ನಾಗಿದೆ, ಬಟ್ ನನಗದು ಅಷ್ಟೊಂದು ಇಷ್ಟ ಆಗಿಲ್ಲ. ಸ್ಕ್ಯಾನಿಯಾ ವೋಲ್ವೋ ಅದು ಚೆನ್ನಾಗಿದೆ, ನನಗೆ ಇಷ್ಟ ಅದು. ಸೊ ಅದರಲ್ಲಿ ನನಗೆ ಇದು ಮಸ್ತ್ ಫೀಲಿಂಗ್ ಇದೆ. ಸೊ ಹಂಗಾಗಿ ನನಗೆ ಅದು ಕಂಫರ್ಟೇಬಲ್ ಅನಿಸುತ್ತೆ, ಏನು ಅಷ್ಟೊಂದು ಏನು ಇದಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು, ಇಂಡಿಯಾ ಫ್ಲಾಗ್ ಹಾಕಿದ್ದೀನಿ ಮೇಲ್ಗಡೆ, ಒಂದು ಹಜಾರ್ಡ್ ಲೈಟ್ ಟೈಪು. ಇನ್ನು ಉಳ್ಕಿದ್ದೆಲ್ಲ ನಾನು ಹೇಳ್ದಂಗೆ ಆಕ್ಸಿಲರೇಟರ್ಸ್ ನೋಡಿರಿ ಎಷ್ಟು ಹಾಕಿದ್ದೀನಿ. ಮೇಲೆ 6, ಕೆಳಗೆ 4. ಇದಕ್ಕೆ ಆ್ಯಕ್ಚುಲಿ ಏರ್ ಹಾರ್ನ್ ಹಾಕಿಲ್ಲ. ಸೊ ಹಂಗಾಗಿ ನಾನು ಏರ್ ಹಾರ್ನ ಯೂಸ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ಟ್ರಕ್ಕಲ್ಲಿ ಏನು ಅಂತಂದರೆ, ಒಂದು ಹೊಸದಲ್ಲ ಆ್ಯಕ್ಚುಲಿ, ಲೈಟಿಂಗಲ್ಲಿ ಸ್ವಲ್ಪ ನೀವು ನೋಡ್ಬೋದು ಡೀಟೇಲಿಂಗ್ ಎಷ್ಟು ಕೊಟ್ಟಿದ್ದಾನೆ ಅಂತೇಳಿ. ಅದು ಏನು ಡೇ ಲೈಟ್ ಟೈಪ್ ಬರುತ್ತಲ್ಲ, ಅದು ಅಂದರೆ ಗಾಡಿ ಆನ್ ಮಾಡಿದ ತಕ್ಷಣ ನಮಗೆ ಅದೊಂದು ಬರುತ್ತಲ್ಲ. ಸೊ ಅದು ಒಂದು ಫಿಕ್ಸ್ ಅದು ಆ್ಯಕ್ಚುಲಿ. ನಾನು ಅದು ಜಸ್ಟ್ ಒಂದು ಪಾರ್ಕಿಂಗ್ ಲೈಟ್ ಟೈಪ್ ಆನ್ ಮಾಡಿಕೊಂಡ್ರೆ ಫಸ್ಟ್ ಇದಕ್ಕೆ, ಬಟ್ ಅದೆಲ್ಲ ಬರುತ್ತೆ ಸೀದಾ. ಅದು ಮೇಲ್ಗಡೆ ಅದೆಲ್ಲ
ಈ ಸಲ ಪೊಲೀಸ್ ಹೋಗಪ್ಪ ಅಂದರೆ ಇದೆಲ್ಲ ಫುಲ್ಲು ಸೇಫಾಗಿ ತೊಗೊಂಡೋಗ್ಬೇಕು. ಎಷ್ಟು ಸೇಫಾಗಿ ತೊಗೊಂಡೋಗ್ತೀವೋ ಅಷ್ಟು ಇದು, ಎಷ್ಟು ಡ್ಯಾಮೇಜಸ್ನ ನಾವು ಅವಾಯ್ಡ್ ಮಾಡ್ತೀವೋ ಅಷ್ಟು ನಮಗೆ ಒಳ್ಳೆಯದು. ನಾವು ಡ್ಯಾಮೇಜಸ್ ಮಾಡಿಕೊಂಡು ತೊಗೊಂಡೋದ್ರೆ ಕಟ್ ಆಗುತ್ತೆ. ಸೊ ನೋಡು, ನಾವು ಅಂದರೆ ಅವಾಗಿಂದ ನೋಡ್ದಂಗೆ ಎಲ್ಲ ಟ್ರಕ್ಸ್ ಪಾಸ್ ಆದವು. ಇನ್ನೇನು ಇವಾಗ ಒಂದೇ ಸಲ ಹೋಗ್ಬೋದು, ಒಂದ್ಸಲ ಹೋಗಿ ಆ ಕಡೆ ರೋಡಿಂದ ಹೋಗಬೇಕು. ಇಲ್ಲಿ ನೋಡಿ 805 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ಇವಾಗ ನಾನು ಒಂದೇ ಸೆಕೆಂಡಲ್ಲಿ ಸೆಟ್ ಟಚ್ ಆಯಿತು, ಬಟ್ ಅಂತ ಏನು ಡ್ಯಾಮೇಜ್ ಆಗಲಿಲ್ಲ. ನನ್ನ ಟ್ರೈಲರ್ಗೆ ಡ್ಯಾಮೇಜು ಆಗಿಲ್ಲ ಅಂದ್ಕೊತೀನಿ. ಸೊ ಈಗ ನೋಡಿ 805 ತೋರಿಸ್ತಾ ಇದೆ. ಅಂದರೆ ಅದು ಆ್ಯಕ್ಚುಲಿ ಹಿಂಗೆ ಇತ್ತು, ಬಟ್ ಅದು ನಾನು ಮಿಸ್ಸಾಗಿ ಮಾತಾಡ್ಕೊಂತ ಆ ಕಡೆ ಹೊಡೆದ್ಬಿಟ್ಟೆ. ಸೊ ಇಲ್ಲಿ 662 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. Something about you feels so different. Yeah, you mess me up inside. It's like your energy was kissing my soul back to life, was living. Now it feels like every part of me is dying. Yeah, you're gone without a trace. You left me where no one can find me. There's no sign of life out here. I scream and it goes silent. I fight so hard, but I can't find my way out. Lost all dimension and time. Looking your voice in my mind. And this goes down. And this goes down. ಸೊ ನೀವು ಡ್ರೈವರ್ದು ಬೆಡ್ ಏನಿದೆ ಅಲ್ಲ, ರೆಡ್ ಕಲರಲ್ಲಿ ನೋಡ್ತಾ ಇದ್ದೀರಾ, ಅದು ಏನಕ್ಕೆ ಅಂತ ಅಂದರೆ ಅವನಿಗೆ ಫುಲ್ಲು ನಿದ್ದೆ ಬಂದಿದೆ. ಹಂಗಾಗಿ ಅವನಿಗೆ ಸುಸ್ತಾಗಿರೋದ್ರಿಂದ ಇಲ್ಲೇ ನೋಡ್ತಾ ಇರ್ಬೋದು ನೀವು. ಯುವರ್ ಗೆಟಿಂಗ್ ಟಯರ್ಡ್ ಆ್ಯಂಡ್ ಯು ಶುಡ್ ಫೈಂಡ್ ಪಾರ್ಕಿಂಗ್ ಸ್ಪೇಸ್. ಅಂದರೆ ಇದರಲ್ಲಿ ಏನು ಒಂದು ಇದು ಅಂತಂದರೆ ಪಾರ್ಕಿಂಗ್ ಸ್ಪೇಸಲ್ಲೇ ನಾವು ಹೋಗ್ಬಿಟ್ಟು ಮಲಗಬೇಕು, ಬೇರೆ ಕಡೆ ಎಲ್ಲೂ ಮಲಗೋಕ್ಕಾಗಲ್ಲ. ಅದೊಂದು ಚೆನ್ನಾಗಿದೆ ಆ್ಯಕ್ಚುಲಿ. ಆ್ಯಂಡ್ ಈ ಥರ ಸಿಚುವೇಶನ್ಸ್ ನೋಡಿದಾಗ ಒಂದು ಡೆಡ್ಲೈನ್ ಮೇಲೇ ಇರುತ್ತೆ, ಇನ್ನೊಂದು ಪಾರ್ಕಿಂಗ್ ಲಾಟ್ ಇರಲ್ಲ. ಆವಾಗ ನಾವು ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಅದು ಸಿಕ್ಕಾಗೆ ನಾವು ಮಲಗೋದಾಗಿರಲಿ ಅಥವಾ ಡೀಸೆಲ್ ಆಗಿರಲಿ ಅದನ್ನು ರೀಫಿಲ್ ಮಾಡ್ಕೋಬೇಕು. ಅದು ಇದಾಗದಾಗ ಸಿಗಲಿಲ್ಲ ಅಂದಾಗ ನಮಗೆ ಫಜಿತಿ ಜಾಸ್ತಿ ನೋಡ್ಬೋದು. ಸೊ ಇಲ್ಲಿದೆ, ಬನ್ನಿ ಇಲ್ಲಿ ರೆಸ್ಟ್ ಮಾಡಿ ಮತ್ತು ಇನ್ನೇನು ಫ್ರೈಡೇ ಇವತ್ತು. ಸೊ ಫ್ರೈಡೇ 6:10ಗೆ ನಾವು ರೀಚ್ ಆಗೋದು ಅಂತ ಇದೆ. ಬಟ್ ಇವಾಗ ಬಂದು ಫ್ರೈಡೇ 2:39 PM AM. ಸೊ ಅದಕ್ಕೆ ಫ್ರೆಂಡ್ಸು ನೋಡ್ರಿ, ಅಲ್ಲೇ ಕಟ್ ಆಯಿತು ಆಲ್ರೆಡಿ. ನಾನು ಅದನ್ನೇ ಹೇಳ್ತಾ ಇದ್ದೆ, ಅಷ್ಟೊತ್ತಿಗಲ್ಲೇ ಕಟ್ ಆಗಿಬಿಡ್ತು. ಸೊ ಇಲ್ಲಿ ನಾವು ಮತ್ತೆ ಹ್ಯಾಪಿ ಮಾರ್ನಿಂಗ್. ಫ್ರೈಡೆ 11:40 ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸ್ವಲ್ಪ ಟಚ್ ಆಯಿತು, ಬಟ್ ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ. ಬೆಳಗ್ಗೆನೇ ಏನು ಗುರು ಇದು, ಡ್ಯಾಮೇಜ್ ಆಯಿತು. ಡ್ಯಾಮೇಜ್ 10% ಆಯಿತು ಗೈಸ್, ನೋಡ್ಬೋದು. ಬಟ್ ಅದು ಏನು ಆ್ಯಕ್ಚುಲಿ ಕಾಣಲಿಲ್ಲ ಆ ಕಡೆಯಿಂದ. ಸೊ ಹಂಗಾಗಿ ನಾನು ಬಂದೆ. ಬಟ್ ಅದು ಈ ಥರ ಇಲ್ಲಿ ಇದಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಪ್ರಿಫರ್ ಮಾಡೋದೇನಂತಂದರೆ ಒಳಗೆ ಕುತ್ಕೊಂಡು ಓಡಿಸೋದು ಬೆಟರ್ ಇಂಥ ಸಿಚುವೇಶನ್ಸಲ್ಲಿ. ಸೊ ನೆಕ್ಸ್ಟ್ ಮೀಟ್ ಆಗೋಣ ಬನ್ನಿ. Every message that I send you, you just leave them all red. ಹೈವೇ ಬಿಟ್ಟು ಇವಾಗ ಸಿಟಿಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು. ಸೊ ಇಲ್ಲಿ ಆರಾಮಾಗಿ ಓಡಿಸ್ತಾ ಇದ್ದೀನಿ. ಸೊ ಈ ಸ್ಲೋ ತಡಿ. ಈ ಥರ ಸಡನ್ನಾಗಿ ಬಂದರೆ ಏನು ಮಾಡೋದು? ಆ್ಯಕ್ಚುಲಿ ಅವನದು ತಪ್ಪಿಲ್ಲ, ನಂದು ತಪ್ಪು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನಾನು ಸ್ಪೀಡಾಗಿ ಬಂದು ನನ್ನ ಕಡೆ ಬರೋಬಿಟ್ಟು ನಾನು ಓವರ್ಟೇಕ್ ಮಾಡೋಕ್ಕೆ ಹೋದೆ. ಬಟ್ ಅವಾಗ ಅವನು ಆ ಕಡೆ ಬಂದಾಗ ಅವನದು ತಪ್ಪಾಗಲ್ಲ, ನಂದು ತಪ್ಪಾಗೋದು. ಆ್ಯಂಡ್
ಇಲ್ಲಿ ಇವಾಗ ಇದೇನು ನೋಡ್ತಾ ಇದ್ರಲ್ಲ, ಮೇ ಬಿ ಶಿಪ್ಪಲ್ಲಿ ಹೋಗೋ ಜರ್ನಿ ಬರುತ್ತೆ ಅಂದ್ಕೊತೀನಿ. ಸೊ ಆ ಥರ ಬಂದರೆ ಇದು ಮೇ ಬಿ ಫಸ್ಟ್ ಅಂತ ಅನಿಸುತ್ತೆ ನನ್ನ ಇಷ್ಟೊಂದು ಟ್ರಿಪ್ಸಲ್ಲಿ ಏನು ಇದು ಹೋಗಿದ್ರಲ್ಲಿ ನಿಮ್ಮ ಜೊತೆಗೆ. ಸೊ ಇದು ಫಸ್ಟ್ ಅಂದ್ಕೊತೀನಿ. ಸೊ ಇವನು ಆ್ಯಕ್ಚುಲಿ ಹಾರ್ನ್ ಅಂದರೆ ಲೈಕ್ ಇದೆ. ಸೊ ಇದನ್ನು ನೋಡ್ಬೋದು ನೀವು. ಇಲ್ಲಿನೂ ಚೆನ್ನಾಗಿದೆ, ಏನಂತಂದರೆ ಸೀನ್ರೀಸ್. ಈ ಕಡೆ ಲೆಫ್ಟ್ ಸೈಡೆಲ್ಲ ಬಿಲ್ಡಿಂಗ್ಸ್ ಇದೆ. ಸೊ ಬಿಲ್ಡಿಂಗ್ಸ್ ಆ್ಯಂಡ್ ಇದಿದೆ. ಸೊ ರೈಟ್ ಸೈಡ್ ಏನು ಸ್ವಲ್ಪ ಸ್ಮಾಲ್ ಟ್ರೀಸ್ ಇದೆ. ಸೊ ಇದು ಕಂಟೈನರ್ಸ್ ಇರಲಿಲ್ಲ ಇಲ್ಲಿ ರೈಟ್ ಸೈಡ್. ಇದು ನೋಡ್ತಿದ್ದೀರಾ, ಇಲ್ಲೇ ರೈಟ್ ಹೋಗ್ಬೇಕು ನಾವೀಗ. ಸೊ ರೈಟ್ ಟರ್ನ್ ಮಾಡಿಕೊಂಡು ಒಳಗೆ ಹೋಗಿ ಇಲ್ಲಿ ಶಿಪ್ ಯಾರ್ಡ್ಗೆ ಎಂಟ್ರಿ ಅಂದ್ಕೊಳ್ತೀನಿ. ಸೊ ಇದು ಎಂಟ್ರಿ. ಸೊ ಕರೆಕ್ಟ್ ಗೈಸ್, ಇದು ಫಸ್ಟ್ ಟ್ರಿಪ್ ಇನ್ ಶಿಪ್ಪಲ್ಲಿ ನಾವು ಹೋಗ್ತಾ ಇರೋದು. ಸೊ ಇವಾಗ ಏನು 68 ಕಿಲೋಮೀಟರ್ಸಲ್ಲಿ ಆಲ್ಮೋಸ್ಟ್ 65 ಕಿಲೋಮೀಟರ್ಸ್ ನಮ್ಮದು ಫೆರಿ ಟೈಮೇ ಬರುತ್ತೆ. ಸೊ ಹಂಗೆ ಫೆರಿ ಡಿಸ್ಟೆನ್ಸ್ ಬರುತ್ತೆ. ಸೊ ನಮಗೇನು ತಲೆ ಕೆಡಿಸ್ಕೊಳೋದಿಲ್ಲ. ಸೊ ಇವಾಗ ಎಲ್ಲಿಗೆ ಅಂತ ಅಂದರೆ ನೋಡೋಣ ಬನ್ನಿ. ಸೊ ಅಯ್ಯೋ ಗೈಸ್, ನಾನು ಎಲ್ಲಿಗೆ ಹೋಗ್ಬೇಕು ಅನ್ನೋದೇ ಮರ್ತೆ. ಒಂದು ನಿಮಿಷ ತಡ್ರಿ. ಇದು ಅಲ್ಲ ಅಥವಾ ಇದು ಅಲ್ಲ, ಒಂದು ಸೆಕೆಂಡ್ ಚೆಕ್ ಮಾಡ್ಕೊಬಿಡ್ತೀನಿ. ಸೊ ಡೆಲಿವರಿ ಇದಲ್ಲ, ಎಲ್ಲಿದೆ ರಿಪೋರ್ಟ್? ಟ್ರಿಪ್ ರಿಪೋರ್ಟ್ ಇಲ್ಲಿದೆ. ಆಯಿಲ್ ಫಿಲ್ಟರ್ಸ್, ಪೊಲರೈಸ್ ಲೈನ್ಸ್, ಓಕೆ. ಗ್ಯಾಟ್ಸರ್, ಓಕೆ. ಗ್ಯಾಟ್ಸರ್ ಪೊಲರೈಸ್ ಲೈನ್ಸ್, ಓಕೆ, ಡನ್. ನೋ ಕ್ಯಾನ್ಸಲ್. ಅದು ಏನೋ ಮಾಡೋಕ್ಕೆ ಏನೋ ಆಗುತ್ತೆ. ಸರಿ, ಇವಾಗ ಹಿಂದೆ ಒಂದು ಸ್ವಲ್ಪ ನಾನು ಇವಾಗ ಹೋಗ್ಬೇಕಾಗಿರೋದು ಗ್ಯಾಟ್ಸರ್ ಪೊಲರೈಸ್ ಲೈನ್ಸ್ ಅಂತೇಳಿ ಗ್ಯಾಟ್ಸರ್, ಅದಕ್ಕೆ ಹೋಗಬೇಕು. ಸೊ ಇವಾಗ ನೋಡೋಣ. ಸೊ ಇಲ್ಲಿ ಕೊಟ್ಟು, ಸೊ ಇದೆ ಗ್ಯಾಟ್ಸರ್ ಅಂತ ಇರೋಲ್ಲ, ಅಲ್ಲಿಗೆ ಹೋಗಬೇಕು. ಸೊ ಇನ್ನೇನು ಆಯಿತು ಪೊಲರೈಸ್. ಬಟ್ ಇದೊಂದು ಆ್ಯನಿಮೇಷನ್ ತೋರಿಸಲ್ಲ ಅವರು. ಇದು ಒಂದು ತೋರಿಸಿದ್ರು ಇನ್ನೂ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಮೇ ಬಿ ಅದನ್ನು ಇನ್ಕ್ಲೂಡ್ ಮಾಡ್ಬೋದು ಅವರು. ಸೊ ಇದನ್ನು ಲೈಕ್ ಟ್ರಕ್ಸಿಗಂತಲೇ ಇಲ್ಲಿ ಸಪ್ರೇಟಾಗಿದೆ ನೋಡ್ರಿ ಲೈನ್ಸು ಈ ಕಡೆ ಸೈಡಿಗೆ. ಸೊ ಅಲ್ಲಿ ಸೊ ದಟ್ ಜಾಮ್ ಆಗಬಾರ್ದು ಅಂತ ಅಷ್ಟೇ. ಇಲ್ಲಿ ಈ ಕಡೆ ಬಂದು ಲೈಕ್ ಇಲ್ಲೇ ಇರೋದು ಆ್ಯಕ್ಚುಲಿ ಇದು ಅನ್ಲೋಡಿಂಗ್ ಪಾಯಿಂಟು. ಸೊ ಇಲ್ಲಿ ಟರ್ನ್ ತೊಗೊಂಡು, ಸೊ ಇಲ್ಲಿ ಸ್ಲೋ ಮಾಡಿಕೊಂಡು ಇಲ್ಲಿ ಲೆಫ್ಟ್ ತಗೋಬೇಕು. ಇಲ್ಲೇ ಲೆಫ್ಟ್ ಇಲ್ಲಿ ತೊಗೊಂಡು. ಸೊ ಇವಾಗ ಗೈಸ್, ಇದು ಅಲ್ಲಮ್ಮ, ಬ್ಯಾಕ್ ಕರೆಕ್ಟ್ ಇದೆ. ಪೊಲರೈಸ್ ಲೈನ್ಸ್ ಅಂತೇಳಿ ಇದೆ ಅಲ್ವಾ? ಇದೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ಫ್ರೈಡೇ 16:01 ಡೆಲಿವರಿ ಟೈಮ್ ಎಕ್ಸ್ಪೆಕ್ಟೆಡ್ ಇತ್ತು. ಬಟ್ ನಾವು ಇಲ್ಲಿ ನೀವು ನೋಡ್ತಿರೋಂಗೆ ಫ್ರೈಡೇ 14:57 ಅಂತಂದರೆ 3 ಮಿನಿಟ್ಸ್ ಡಿಲೇ. 15ಗೆ ನಾವು ಬಂದಿದ್ದೀವಿ. ಸೊ ಅಂದರೆ 1 hour ಬೇಗ ಬಂದಿರೋದಕ್ಕೆ ಏನಾದರೂ ಇದು ಕೊಡ್ಬೋದೇನೋ ಗೊತ್ತಿಲ್ಲ. ಜಾಬ್ ಇನ್ಕಮ್ ಬಂದು $31,000 ಎಷ್ಟೋ ಇದೆ. ಸೊ ಅದರಲ್ಲಿ ಎಷ್ಟು ಕೊಡ್ತಾರೆ ನೋಡೋಣ ಬನ್ನಿ. ಇದರಲ್ಲಿ ಆಲ್ವೇಸ್ 0 ಮಾತ್ರ ಚೂಸ್ ಮಾಡಬೇಡ್ರಿ. 90 ಅಥವಾ ಇದನ್ನು ಚೂಸ್ ಮಾಡಿರಿ. ರೆಡ್ ಸೇಫರ್ ಅಥವಾ ಇಲ್ಲಿ ಪಾರ್ಕ್ ಅಂತೇಳಿ ಮಾಡಿ. ಸೊ ಗಾಡಿನ ಇವಾಗ ಇಲ್ಲಿ ನಿಲ್ಲಿಸ್ಬೇಕು ನಾವು. ರಿವರ್ಸ್ ಬೇಕಾಗುತ್ತೆ, ಬಿಕಾಸ್ ಆ ಕಡೆ ಫೇಸಿಂಗ್ ನಿಲ್ಲಿಸ್ಬೇಕು. ಸೊ ಇಲ್ಲಿ ಒಂದು ನಿಮಿಷ ಈ ಕಡೆ ಸ್ಟ್ರೈಟ್ ತೊಗೊಂಡು ಒಂದೇ ಸಲ ರಿವರ್ಸ್ ತೊಗೊಳೋಣ ಅಂತ. ಸೊ ಒಂದು ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ, ಸೊ ದಟ್ ನಮಗೆ ಹಿಂದೆ ಕಾಣಲಿ ಅಂತ. ಈಗ ನೋಡ್ಬೋದು ನೀವು, ಒಂದು ಸ್ವಲ್ಪ ಮುಂದೆ ಬಂದು ಚೂರು ಈ ಕಡೆ ಬಂದು ಇವಾಗ ಎಕ್ಸಾಕ್ಟಾಗಿ ಸ್ಟ್ರೈಟ್ ಇದೆ ವೇಸ್. ಅಂದರೆ ಸೈಡ್ ಅಂದರೆ ಸ್ವಲ್ಪ ಆ ಕಡೆ ಹಾಕಬೇಕು. ಆ ಕಡೆ ಹಾಕೊಂಡು ಮುಗೀತು. ಸೊ ಇವಾಗ ನೋಡ್ಬೋದು ನೀವು, ಕರೆಕ್ಟಾಗಿ ಹೋಗಿ ಪಾರ್ಕ್ ಮಾಡಿದರೆ ಮುಗೀತು ಅಷ್ಟೇ. ಎಂಟ್ರಿ ಮಾತ್ರ ಬರಲ್ಲ, ಬಿಕಾಸ್ ಇದು ಇಲ್ಲ, ಅಷ್ಟೊಂದು ಟಫ್ ಏನಿಲ್ಲ. ಸೊ ಇಲ್ಲೇ ನಿಲ್ಲಿಸ್ಬೋದು ನಾವು. ಅಕಸ್ಮಾತ್ ನಿಮಗೇನೋ ಅರ್ಜೆಂಟ್ ಇತ್ತು ಅಂದ್ರೆ ಮಾತ್ರ ಅದು ಅರ್ಜೆಂಟ್ ಇದ್ರೂ ಕೂಡ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನೀವು XP ಕಳ್ಕೊತೀರ. XP ಕಳ್ಕೊಂಡ್ರೆ ನಿಮಗೆ XP ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಿಸ್ ಗೇಮ್ ಅಂತ ಹೇಳ್ಬೇಕು. ಈ ಮಾಡಿ ಅನ್ಲೋಡಿಂಗ್ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ಎಕ್ಸಲೆಂಟ್ ಅಂತ ಬಂದಿದೆ. ಟೈಮ್ ಒಳ್ಳೆ ಇದೆ, ಎಷ್ಟು ಬೇಕು ಅಷ್ಟೇ ಬಂದಿದೆ ಕರೆಕ್ಟಾಗಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ.
ವೇಟ್ ಮಾಡ್ತೀರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ.